Hi everyone, welcome back to Spardha Punita YouTube channel. Okay, today's session ಅಲ್ಲಿ ಬೋನ್ಸ್ ಮೂಳೆ ಓಕೆ ಅಥವಾ ಆಸ್ಟಿಯೋ ಅಥವಾ ಅಸ್ಥಿ ಇದರ ಬಗ್ಗೆ ಒಂದು ಅಧ್ಯಯನ ಮಾಡ್ತಾ ಹೋಗೋಣ. ಯಾಕಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದಾಗ ಈ ಮೂಳೆಗಳ ಬಗ್ಗೆ ತುಂಬಾ ಕ್ವಶನ್ಸ್ ಕೇಳ್ತಾ ಬರ್ತಾರೆ. ಬೋನ್ ಬಗ್ಗೆ ತುಂಬಾನೇ ಕ್ವಶನ್ಸ್ ಗಳು ಬರ್ತಾ ಹೋಗ್ತವೆ. ಒಂದಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಕ್ವಶನ್ಸ್ ಅಪಿಯರ್ ಆಗ್ತಾ ಇರ್ತವೆ. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಈ ಟಾಪಿಕ್ ನ ಕವರ್ ಮಾಡಿದ್ರೆ ಒಂದು ಮೂಳೆಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಸ್ಟ್ರಕ್ಚರ್ ಏನು, ನೆಕ್ಸ್ಟ್ ಫಂಕ್ಷನ್ ಏನು, ಓಕೆ ಯಾವ್ಯಾವ ಸ್ಟ್ರಕ್ಚರ್ ಅಲ್ಲಿ ಯಾವ್ಯಾವ ಮೂಳೆಗಳಿದಾವೆ, ಒಂದು ಹ್ಯೂಮನ್ ಬಾಡಿ ಯಾವ್ಯಾವ ತರದ ಮೂಳೆಗಳಿದಾವೆ ಎಲ್ಲದನ್ನು ಈ ಒಂದು ಸೆಷನ್ ಅಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಓಕೆ, ಬೋನ್ ಬೋನ್ ಅಂದ್ರೆ ನಿಮಗೆಲ್ಲ ತಿಳಿದಿರೋ ಪ್ರಕಾರ ಬೋನ್ ಒಂದು ನಮ್ಮ ದೇಹದ ಆಧಾರ ಸ್ತಂಭವಾಗಿರುತ್ತೆ. ಅಂದ್ರೆ ಒಂದು ಫ್ರೇಮ್ ವರ್ಕ್ ಆಗಿರುತ್ತೆ. ಈ ಬೋನ್ ಅನ್ನ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತಾ ಹೋಗ್ತೀವಿ. ತುಂಬಾ ಇಂಪಾರ್ಟೆಂಟ್. ಮೂಳೆ ಒಂದು ಅಂತ ಕೇಳ್ತಾನೆ ಕ್ವಶನ್ ಅಲ್ಲಿ. ಇದು ಒಂದು ಕನೆಕ್ಟಿವ್ ಟಿಶ್ಯೂ. ಓಕೆ, ಸಂಯೋಜಕ ಅಂಗಾಂಶ. ಇನ್ನೂ ಸ್ಪೆಸಿಫಿಕ್ ಆಗಿರ್ಬೇಕಂದ್ರೆ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ. ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತಾ ಹೋಗ್ತೀವಿ. ಇದು ಒಂದು ದೃಢ ಸಂಯೋಜಕ ಅಂಗಾಂಶ ಅಂತ ಕರಿತಾ ಹೋಗ್ತಾರೆ, ಅಥವಾ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ ಅಂತಾನು ಕರಿತಾ ಹೋಗ್ತಾರೆ. ಮೂಳೆ ಒಂದು ಕನೆಕ್ಟಿವ್ ಟಿಶ್ಯೂ. ಯಾಕಂದ್ರೆ ಕನೆಕ್ಟಿವ್ ಟಿಶ್ಯೂ ಅಂದ್ರೆ ಏನು, ಸಂಪರ್ಕ ಮಾಡ್ತಾ ಹೋಗುತ್ತೆ, ಸಂಯೋಜನೆ ಮಾಡ್ತಾ ಹೋಗುತ್ತೆ. ಯಾವ ತರ ಸ್ಕಿನ್ ಇಂದ ಮತ್ತೆ ಮಸಲ್ಸ್ ಇಂದ ಇದಕ್ಕೆ ಕನೆಕ್ಷನ್ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಮಸಲ್ಸ್ ಕನೆಕ್ಷನ್ ಕೊಡ್ತಾ ಹೋಗುತ್ತೆ. ಬೇರೆ ಒಂದು ಭಾಗದಿಂದ, ದೇಹದ ಬೇರೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಏನ್ ಮಾಡುತ್ತೆ, ಕನೆಕ್ಷನ್ ಕೊಡ್ತಾ ಹೋಗುತ್ತೆ. ಈ ಬೋನ್ ಗಳ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಓಕೆ, ಲೆಟ್ ಅಸ್ ಡಿಸ್ಕಸ್ ವಿತ್ ಬೋನ್. ಓಕೆ, ಟುಡೇ ಸೆಷನ್. ಓಕೆ, ಬೋನ್ ಮೂಳೆ. ಇದು ಮೂಳೆನ ಮತ್ತೊಂದು ನೇಮಲ್ಲಿ ಕರೀತಾ ಹೋಗ್ತಾರೆ ಆಸ್ಟಿಯೋ. ಆಸ್ಟಿಯೋ ಅಂದ್ರೆ ಒಂದೇ ಅಸ್ಥಿ ಅಂತಾನು ಕರಿತಾ ಹೋಗ್ತಾರೆ. ಅಸ್ಥಿ ಅಂತ ಕರಿತಾ ಹೋಗ್ತಾರೆ. ಹಾಗಾದ್ರೆ ಮಾನವನ ದೇಹದಲ್ಲಿ ಮೂಳೆಗಳು ಆಧಾರ, ಆಕಾರ ಮತ್ತೆ ರಕ್ಷಣೆ, ಚಲನೆ, ರಕ್ತದ ಉತ್ಪಾದನೆ ಮತ್ತು ಹಾರ್ಮೋನ್ ನ ಉತ್ಪಾದನೆಯಲ್ಲಿ ಅಳವಡಿಸ್ಕೊಳ್ತಾರೆ. ತುಂಬಾ ಇಂಪಾರ್ಟೆಂಟ್. ಮೂಳೆಯ ಕೆಲಸ ಏನು, ಮೂಳೆಯ ಫಂಕ್ಷನ್ಸ್ ಏನು ಅಂದ್ರೆ ಮಾನವನ ದೇಹದಲ್ಲಿ ಒಂದು ಆಧಾರ ಕೊಡ್ತಾ ಹೋಗುತ್ತೆ, ಅಂದ್ರೆ ಒಂದು ಸ್ಟ್ರಕ್ಚರ್ ಕೊಡ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಆಕಾರ ಕೊಡ್ತಾ ಹೋಗುತ್ತೆ. ಒಂದು ಇದೇ ಶೇಪ್ ಅಲ್ಲಿ ಇರಬೇಕು ಅಂತ ಮೂಳೆ ಡಿಫೈನ್ ಮಾಡ್ತಾ ಬರುತ್ತೆ. ನೆಕ್ಸ್ಟ್ ರಕ್ಷಣೆನ ಕೊಡ್ತಾ ಹೋಗುತ್ತೆ. ರಕ್ಷಣೆ ಅಂದ್ರೆ ಪ್ರೊಟೆಕ್ಷನ್ ಕೊಡ್ತಾ ಹೋಗುತ್ತೆ. ನಮ್ಮ ಒಂದು ಬ್ರೈನ್ಗೆ ಕ್ರೇನಿಯಲ್ ಅನ್ನೋ ಒಂದು ಮೂಳೆ ಏನ್ ಮಾಡ್ತಾ ಇದೆ, ಪ್ರೊಟೆಕ್ಷನ್ ಕೊಡ್ತಾ ಇದೆ. ಆ ಕ್ರೇನಿಯಲ್ ಮೂಳೆ ಇಲ್ಲ ಅಂದ್ರೆ ಏನಾಗ್ತಿತ್ತು, ನಾವು ಬೈಕಿಂದ ಬೀಳ್ತಿದ್ದಂತಾನೆ ಹೆಲ್ಮೆಟ್ ಇಲ್ಲ ಅಂದ್ರೆ ಸಾವನ್ನಪ್ತಿದ್ವಿ. ಓಕೆ, ಆ ಕ್ರೇನಿಯಲ್ ಮೂಳೆ ಏನ್ ಮಾಡ್ತಾ ಇದೆ, ನಮಗೆ ರಕ್ಷಣೆಯನ್ನ ಕೊಡ್ತಾ ಇದೆ. ಓಕೆ, ಚಲನೆ, ನಮಗೆ ಮೂವ್ಮೆಂಟ್ ಮಾಡೋದಕ್ಕೆ, ಲೋಕೋಮೋಷನ್ ಮತ್ತೆ ಮೋಷನ್ ಮಾಡೋದಕ್ಕೆ ಯಾವ್ದು ಹೆಲ್ಪ್ ಮಾಡ್ತಾ ಹೋಗುತ್ತೆ, ಚಲನೆಗೆ ಹೆಲ್ಪ್ ಮಾಡಿದೆ ಅದು ಮೂಳೆ ಅಥವಾ ಬೋನ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ರಕ್ತದ ಉತ್ಪಾದನೆಗೂ ಯಾವ್ದು ಹೆಲ್ಪ್ ಮಾಡ್ತಾ ಹೋಗುತ್ತೆ, ಬೋನೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಹಾರ್ಮೋನ್ಗಳ ಉತ್ಪಾದನೆಗೂ ಕೂಡ ಕೆಲವೊಂದು ಹಾರ್ಮೋನ್ಗಳ ಉತ್ಪಾದನೆಗೆ ಬೋನೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಇದು ಬೋನ್. ಓಕೆ, ಇಟ್ ಇಸ್ ಪ್ರೊವೈಡ್ ಫ್ರೇಮ್ ವರ್ಕ್ ಟು ದ ಬಾಡಿ, ಪ್ರೊಟೆಕ್ಟ್ ದ ಆರ್ಗಾನ್ಸ್. ಅಂದ್ರೆ ಇದೊಂದು ಫ್ರೇಮ್ ವರ್ಕ್ ಕೊಡ್ತಾ ಹೋಗುತ್ತೆ. ಕೆಲವೊಂದು ಆರ್ಗನ್ ನ ಪ್ರೊಟೆಕ್ಟ್ ಮಾಡ್ತಾ ಬರುತ್ತೆ. ಯಾವುದು, ಬೋನ್. ಓಕೆ, ಪ್ರೊಡಕ್ಷನ್ ಆಫ್ ಬ್ಲಡ್ ಅಂಡ್ ಹಾರ್ಮೋನ್ ಮತ್ತೆ ಬ್ಲಡ್ ಗಳ ಒಂದು ಪ್ರೊಡಕ್ಷನ್ ಅಲ್ಲಿ ಇದು ಇನ್ವಾಲ್ವ್ ಆಗ್ತಾ ಬರುತ್ತೆ. ಈ ಬೋನ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವೆಂತ ಕರಿತೀವಿ, ಆಸ್ಟಿಯಾಲಜಿ ಅಂತ ಕರಿತಾ ಹೋಗ್ತೀವಿ. ಈ ಬೋನ್ ಗಳ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತಾ ಹೋಗ್ತೀವಿ, ಆಸ್ಟಿಯಾಲಜಿ ಅಂತ ಕರಿತಾ ಹೋಗ್ತೀವಿ. ಮೂಳೆ ಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ಎಕ್ಸಾಮ್ ಅಲ್ಲಿ ಮೂಳೆ ಶಾಸ್ತ್ರ ಕೇಳೋದಿಲ್ಲ. ಯಾಕಂದ್ರೆ ಆಸ್ಟಿಯಾಲಜಿ ಅಂದ್ರೆ ಎಂತ, ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಂತ ಕರಿತಾ ಹೋಗ್ತೀವಿ, ಆಸ್ಟಿಯಾಲಜಿ ಅಂತ ಕರಿತಾ ಹೋಗ್ತೀವಿ. ಓಕೆ, ಬೋನ್. ಹಾಗಾದ್ರೆ ನಮ್ಮ ಮೂಳೆ ನಮ್ಮ ದೇಹದನ್ನ 100% ಅಂತ ಕಂಟೈನ್ ಮಾಡಿದಾಗ ಎಷ್ಟು ಪರ್ಸೆಂಟೇಜ್ ವೆಯ್ಟ್ ಅನ್ನ ಹೊಂದಿರುತ್ತದೆ, 14% ವೆಯ್ಟ್ ಅನ್ನ ಹೊಂದಿರುತ್ತೆ. ಓಕೆ, 14% ಕನ್ಸಿಸ್ಟ್ ಆಫ್ ಬೋನ್ ಇನ್ ಅವರ್ ಹ್ಯೂಮನ್ ಬಾಡಿ. ಹ್ಯೂಮನ್ ಬಾಡಿಲಿ 14% ಆಫ್ ವೆಯ್ಟ್ ಅನ್ನ ಯಾವ್ದು ಹೊಂದಿರುತ್ತೆ, ಮೂಳೆಯೇ ಹೊಂದಿರುತ್ತೆ. ಓಕೆ, ಇನ್ನು 8 to 9% ಬ್ಲಡ್ ಹೊಂದಿರುತ್ತೆ. ಇನ್ನು 45 to 50% ಮಸಲ್ಸ್ ಹೊಂದಿರುತ್ತೆ. ಮಿಕ್ಕಂತ ಆರ್ಗನ್ಸ್ ಎಲ್ಲ ಇರ್ತವೆ. ನೆಕ್ಸ್ಟ್ ಮಿಕ್ಕಂತ ಪರ್ಸೆಂಟೇಜ್ ಅಲ್ಲಿ. ಓಕೆ, ಅದರಲ್ಲಿ ಪರ್ಟಿಕ್ಯುಲರ್ಲಿ 14% ಏನಾಗಿರುತ್ತೆ, ಮೂಳೆ ಒಂದು ಬಾಡಿಯ ವೆಯ್ಟ್ ಅನ್ನ ಹೊಂದಿರುತ್ತೆ. ಓಕೆ, ಹಾಗಾದ್ರೆ ಅದರ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಮೂಳೆಯ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ತುಂಬಾ ಇಂಪಾರ್ಟೆಂಟ್. ಏನಾದ್ರೂ ಅವನು ಅಪ್ಡೇಟ್ ಲೆವೆಲ್ ಅಲ್ಲಿ ಅಥವಾ ಸ್ವಲ್ಪ ಡಿಫಿಕಲ್ಟಿ ಮಾಡಬೇಕು ಅಂದ್ರೆ ಈ ಸ್ಟ್ರಕ್ಚರ್ ಬಗ್ಗೆ ಕ್ವಶನ್ ಗಳನ್ನ ತೆಗಿತಾ ಹೋಗ್ತಾನೆ. ಓಕೆ, ಆ ಸ್ಟ್ರಕ್ಚರ್ ನೋಡ್ಬಿಟ್ಟು ಅದರ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸ್ಟ್ರಕ್ಚರ್ ಈ ರೀತಿ ಇರುತ್ತೆ ಮೂಳೆದು. ಓಕೆ, ಈ ತರದ ಎಲ್ಲರೂ ನಾನ್ ವೆಜ್ ಆಗಿದ್ರೆ ಎಲ್ಲರೂ ಈ ತರದ ಒಂದು ಮೂಳೆಯನ್ನ ನೋಡಿರ್ತೀರಾ. ಈ ಮೂಳೆಯ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಓಕೆ, ಈ ಮೂಳೆಯ ಸ್ಟ್ರಕ್ಚರ್ ನಾವೇನ್ ಮಾಡಿದ್ವಿ, ಒಂದು ಮೂಳೆ ತಗೊಂಡು ಹಾಫ್ ಆಗಿ ಕಟ್ ಮಾಡಿದ್ವಿ. ಹಾಫ್ ಆಗಿ ಕಟ್ ಮಾಡಿ ಅರ್ಧ ಭಾಗನ ಶೋ ಮಾಡ್ತಾ ಇದೀವಿ. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೂಳೆ ಹೊರಗಡೆ ಗ್ರೀನ್ ಅಲ್ಲಿ ಬರ್ದಿದಿಲ್ಲ, ಈ ಗ್ರೀನ್ ಅಲ್ಲಿ ಕಾಣಿಸ್ತಾ ಇದ್ದು ಪೆರಿಆಸ್ಟಿಯಂ ಅಂತ. ಓಕೆ, ಮೂಳೆಯ ಹೊರಭಾಗದಲ್ಲಿ ಅಥವಾ ಮೂಳೆಗೆ ರಕ್ಷಣೆ ಕೊಡುವ ಒಂದು ಪದರ ಯಾವುದು ಅಂತ ಕರೆದ್ರೆ ಅದು ಪೆರಿಆಸ್ಟಿಯಂ ಅಂತ ಕರಿತಾ ಹೋಗ್ತಾರೆ. ಪೆರಿಆಸ್ಟ್ರಿಯಂ. ಓಕೆ, ಅದೇ ರೀತಿ ಮೂಳೆಯ ಹೊರಭಾಗದಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾದ್ರೆ ಹೃದಯದ ಹೊರಭಾಗದಲ್ಲಿ ಪ್ರೊಟೆಕ್ಷನ್ ಕೊಡುವ ಒಂದು ಅಂಗ ಯಾವುದು, ಒಂದು ಪೊರೆ ಯಾವುದು ಅಂದ್ರೆ, ಮೆಂಬ್ರೇನ್ ಯಾವುದು ಅಂದ್ರೆ ಪೆರಿಕಾರ್ಡ್ರಿಯಂ. ಪೆರಿಕಾರ್ಡ್ರಿಯಂ ಅನ್ನೋದು ಹೃದಯದ ಒಂದು ಅಂಗಕ್ಕೆ ಪ್ರೊಟೆಕ್ಷನ್ ಕೊಡುವ ಒಂದು ಅಂಗ. ಹಾಗಾದ್ರೆ ಮೂಳೆ ಆಯ್ತು, ನೆಕ್ಸ್ಟ್ ಆಯ್ತು ಬೋನ್ ಆಯ್ತು.
ನೆಕ್ಸ್ಟ್ ಮೆದುಳಿನ ಹೊರಭಾಗದಲ್ಲಿ ಪ್ರೊಡಕ್ಷನ್ ಕೊಡುವ ಒಂದು ಪೊರೆ ಯಾವುದು ಅಂದ್ರೆ ಮೆನಂಜೀಸ್. ಯಾವುದು? ಮೆನಂಜೀಸ್. ಮೆನಂಜೀಸ್ ಅನ್ನೋದು ಮೆದುಳಿನ ಹೊರಭಾಗದಲ್ಲಿ ಪೊರೆ ಇರುತ್ತೆ. ಅದು ಏನ್ ಮಾಡುತ್ತೆ? ಪ್ರೊಡಕ್ಷನ್ ಕೊಡ್ತಾ ಇರುತ್ತೆ. ಅದೊಂದು ಫ್ಲೂಯಿಡ್ ತರ ವರ್ಕ್ ಮಾಡ್ತಾ ಇರುತ್ತೆ. ಶಾಕ್ ಅಬ್ಸರ್ವ್ ಮಾಡ್ಬಿಟ್ಟು ಏನ್ ಮಾಡುತ್ತೆ? ಆ ಒಂದು ಬ್ರೈನ್ ಗೆ ಶಾಕ್ ಟ್ರಾನ್ಸ್ಫರ್ ಆಗೋದ್ರೆ ಏನ್ ಮಾಡ್ತಾ ಬರುತ್ತೆ? ಅವಾಯ್ಡ್ ಮಾಡ್ತಾ ಬರುತ್ತೆ. ಓಕೆ, ಈ ಒಂದು ಪೆರಿ ಆಸ್ಟಿಯಂ ಹೊರಪದರ ಆಗಿರುತ್ತೆ. ಇದು ಮೂಳೆಯನ್ನ ಏನ್ ಮಾಡುತ್ತೆ? ಪ್ರೊಡಕ್ಷನ್ ಮಾಡ್ತಾ ಹೋಗುತ್ತೆ. ಈ ತರದ ಮೇಲ್ಭಾಗವನ್ನ, ಓಕೆ, ಈ ತರ ಇದೆಯಲ್ಲ, ಈ ಭಾಗವನ್ನ ಎಪಿಫೈಸಿಸ್ ಅಂತ ಕರಿತಾ ಹೋಗ್ತಾರೆ. ಎಪಿಫೈಸಿಸ್. ಈ ಸೆಂಟ್ರಲ್ಲಿ ಇದನ್ನ ಡಯಾಫೈಸಿಸ್ ಅಂತ ಕರಿತಾ ಹೋಗ್ತಾರೆ. ಕೆಳಭಾಗವನ್ನ, ಈ ಭಾಗವನ್ನ ಎಪಿಫೈಸಿಸ್, ಈ ಭಾಗವನ್ನ ಡಯಾಫೈಸಿಸ್ ಅಂತ ಕರಿತಾ ಹೋಗ್ತಾರೆ. ಸೆಂಟ್ರಲ್ಲಿ ಒಂದು ಕೊಳವೆ ಇರುತ್ತೆ, ನಳಿಕೆ ತರ ಇರುತ್ತೆ. ಓಕೆ, ಕ್ಯಾನಲ್ ತರ ಇರುತ್ತೆ. ಆ ಕ್ಯಾನಲ್ ಒಳಗಡೆ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಆ ಸಬ್ಸ್ಟೆನ್ಸ್ ನ ಎಲ್ಲೋ ಬೋನ್ ಮ್ಯಾರೋ ಅಂತ ಕರಿತಾ ಹೋಗ್ತಾರೆ. ಎಲ್ಲೋ ಬೋನ್ ಮ್ಯಾರೋ ಅಂದ್ರೆ ಹಳದಿಯ ಅಸ್ಥಿ ಮಜ್ಜೆ. ಹಳದಿಯ ಅಸ್ಥಿ ಮಜ್ಜೆ. ಇಲ್ಲಿ ರೆಡ್ ಅಲ್ಲಿ ಬರೆದಿಲ್ಲ, ಈ ರೆಡ್ ಅಲ್ಲಿ ಬರೆದಿರೋದಿಲ್ಲ. ಇದು ರೆಡ್ ಬೋನ್ ಮ್ಯಾರೋ ಅಂದ್ರೆ ಕೆಂಪು ಅಸ್ಥಿ ಮಜ್ಜೆ ಅಂತ. ಓಕೆ, ಇದು ಸ್ಪಾಂಜಿ ಬೋನ್. ಇದು ಸ್ಪಾಂಜಿ ತರ ಇರುತ್ತೆ. ಇದ್ರೊಳಗಡೆ ಏನಿರುತ್ತೆ? ರೆಡ್ ಬೋನ್ ಮ್ಯಾರೋ ಇರುತ್ತೆ. ಇದ್ರೊಳಗಡೆ ಎಲ್ಲ ರೆಡ್ ಬೋನ್ ಮ್ಯಾರೋ ಇರುತ್ತೆ. ಓಕೆ, ಈಗ ಒಂದು ನಾನು ರೀಸೆಂಟ್ ಹೇಳಿದೆ, ಈ ಒಂದು ಮೂಳೆ ಏನ್ ಮಾಡ್ತಾ ಇದೆ? ರಕ್ತದ ಉತ್ಪಾದನೆ ಮಾಡ್ತಾ ಇದೆ, ಅಥವಾ ಪ್ರೊಡಕ್ಷನ್ ಆಫ್ ಬ್ಲಡ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದೆ ಮೂಳೆ, ಬೋನು. ಹಾಗಾದ್ರೆ ಈ ಪ್ರೊಡಕ್ಷನ್ ಆಫ್ ಬ್ಲಡ್ ಎಲ್ಲಾಗುತ್ತೆ? ಬ್ಲಡ್ ಎಲ್ಲಿ ಉತ್ಪಾದನೆ ಆಗುತ್ತೆ ಅಂದ್ರೆ, ಬ್ಲಡ್ ಉತ್ಪಾದನೆ ಆಗೋದು ಅಸ್ಥಿ ಮಜ್ಜೆಯಲ್ಲಿ, ಅಥವಾ ಮೂಳೆ ಗೊಜ್ಜಿನಲ್ಲಿ, ಅಥವಾ ಮೂಳೆ ಕೊಬ್ಬಿನಲ್ಲಿ, ಅಥವಾ ಬೋನ್ ಮ್ಯಾರೋದಲ್ಲಿ. ಓಕೆ, ಎಲ್ಲೋ ಬೋನ್ ಮ್ಯಾರೋದಲ್ಲೂ ಉತ್ಪತ್ತಿ ಆಗುತ್ತೆ, ರೆಡ್ ಬೋನ್ ಮ್ಯಾರೋದಲ್ಲೂ ಉತ್ಪತ್ತಿ ಆಗುತ್ತೆ. ಯಾವ ಸಂದರ್ಭದಲ್ಲಿ ಇಲ್ಲಿ ರಕ್ತ ಉತ್ಪತ್ತಿ ಆಗ್ತಾ ಹೋಗುತ್ತೆ ಅಂದ್ರೆ, ನಾರ್ಮಲ್ ಆಗಿ ರಕ್ತ ಉತ್ಪತ್ತಿ ಆಗೋದು ರೆಡ್ ಬೋನ್ ಮ್ಯಾರೋದಲ್ಲಿ, ನಾರ್ಮಲ್ ಟೈಮ್ ಅಲ್ಲಿ. ಯಾವಾಗ್ಲಾದ್ರೂ ನೀವು ನಿಮ್ಮ ಒಂದು ಯಾವ ವ್ಯಕ್ತಿ ಸಾವನ್ನಪ್ಪ ಟೈಮ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಅವಾಗ ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ದೇಹಕ್ಕೆ ಬ್ಲಡ್ ನ ಅವಶ್ಯಕತೆ ಬೀಳುತ್ತೆ. ಆ ಅವಶ್ಯಕತೆಯನ್ನ ಪೂರೈಕೆ ಮಾಡಲು ಏನ್ ಮಾಡುತ್ತೆ? ಈ ಎಲ್ಲೋ ಬೋನ್ ಮ್ಯಾರೋ ಅವಾಗ ಆಕ್ಟ್ ಮಾಡ್ತಾ ಬರುತ್ತೆ. ಓಕೆ, ಎಲ್ಲರೂ ನೋಡಿರ್ಬೋದು. ಯಾರು ನಾನ್ ವೆಜ್ ತಿಂದಿರ್ತಾರೋ ಅವ್ರು ಏನ್ ಮಾಡಿರ್ತಾರ? ಇದನ್ನ ನೋಡಿರ್ತಾರ. ಮೂಳೆಯ ಒಳಗಡೆ ಒಂದು ಕೊಬ್ಬಿನ ತರ ಅಂಶ ಇರುತ್ತೆ. ಅದನ್ನ ಅಂತ ಕರಿತಾ ಹೋಗ್ತೀವಿ ಎಲ್ಲೋ ಬೋನ್ ಮ್ಯಾರೋ ಅಂತ ಕರಿತೀವಿ. ಆಕ್ಸಿಡೆಂಟ್ ಟೈಮ್ ಅಲ್ಲಿ ಮಾತ್ರ ಇದೇನ್ ಮಾಡುತ್ತೆ? ಕೆಲಸ ನಿರ್ವಹಿಸುತ್ತೆ. ಮಿಕ್ಕಂತ ಟೈಮ್ ಅಲ್ಲಿ ಏನ್ ಮಾಡುತ್ತೆ? ಈ ಒಂದು ರೆಡ್ ಬೋನ್ ಮ್ಯಾರೋನೆ ವರ್ಕ್ ಮಾಡುತ್ತೆ. ಈ ರೆಡ್ ಬೋನ್ ಮ್ಯಾರೋ ಯಾವ ಒಂದು ರಕ್ತವನ್ನು ಉತ್ಪತ್ತಿ ಮಾಡುತ್ತೆ ಅಂದ್ರೆ, RBC ಅನ್ನ ಉತ್ಪತ್ತಿ ಮಾಡುತ್ತೆ, WBC ಅನ್ನ ಉತ್ಪತ್ತಿ ಮಾಡುತ್ತೆ, ಪ್ಲೇಟ್ಲೆಟ್ಸ್ ಅನ್ನ ಉತ್ಪತ್ತಿ ಮಾಡುತ್ತೆ. ಓಕೆ, ಈ ರೀತಿ ಮೂರು ರಕ್ತದಲ್ಲಿರುವ ಮೂರು ಕಣಗಳನ್ನ ಏನ್ ಮಾಡುತ್ತೆ? ಈ ಒಂದು ರೆಡ್ ಬೋನ್ ಮ್ಯಾರೋ ಉತ್ಪತ್ತಿ ಮಾಡ್ತಾ ಬರುತ್ತೆ. ಓಕೆ, ಅದ್ರ ಜೊತೆ ಒಂದು ಸ್ಟೆಮ್ ಸೆಲ್ ಅಂತಾನು ಉತ್ಪತ್ತಿ ಮಾಡುತ್ತೆ, ಸ್ಟೆಮ್ ಸೆಲ್ಸ್. ಓಕೆ, ಈ ಸ್ಟೆಮ್ ಸೆಲ್ಸ್ ಗಳು ಮತ್ತೆ ರೆಡ್ ಬೋನ್ ಮ್ಯಾರೋ, WBC ಮತ್ತೆ ಪ್ಲೇಟ್ಲೆಟ್ಸ್ ಗಳನ್ನ ಉತ್ಪತ್ತಿ ಮಾಡ್ತಾರೆ. ಈ ರೀತಿ ಈ ರೆಡ್ ಬೋನ್ ಮ್ಯಾರೋ ಏನ್ ಮಾಡುತ್ತೆ? ಬ್ಲಡ್ ಉತ್ಪತ್ತಿ ಮಾಡೋದ್ರಲ್ಲಿ ಕಾರ್ಯನಿರ್ವಹಿಸ್ತಾ ಬರುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿರೋದು ಎಲ್ಲೋ ಬೋನ್ ಮ್ಯಾರೋ. ಓಕೆ, ಈಗ ಇದನ್ನ ನಾವೇನ್ ಮಾಡ್ತೀನಿ? ಹಾಫಿಗೆ ಕಟ್ ಮಾಡ್ತೀನಿ, ಅರ್ಧ ಕಟ್ ಮಾಡ್ತಾ ಇದೀನಿ. ಓಕೆ, ಅರ್ಧ ಕಟ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದೀನಿ? ನಮ್ಗೆ ಟಾಪ್ ಇಂದ ನೋಡ್ತಾ ಇದೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಇದು ಪೆರಿಯಾಸ್ಟಿಯಂ. ಓಕೆ, ಇಲ್ಲಿ ಒಂದು ಪೈಪ್ ಸ್ಟ್ರಕ್ಚರ್ ಇದೆಯಲ್ಲ, ಒಂದು ವೆಸಲ್ ಸ್ಟ್ರಕ್ಚರ್ ಇದೆಯಲ್ಲ, ಇವನ್ನ ಅಂತ ಕರಿತೀವಿ ಆರ್ವೇಷಿಯನ್ ನಳಿಕೆಗಳು ಅಂತ ಕರಿತಾ ಹೋಗ್ತೀವಿ. ಆರ್ವೇಷಿಯನ್ ನಳಿಕೆಗಳು. ಈ ಆರ್ವೇಷಿಯನ್ ನಳಿಕೆಗಳು ಮೂಳೆಗಳಿಗೆ ರಕ್ತ ಸರಬರಾಜು ಮಾಡ್ತಾ ಬರ್ತವೆ. ರಕ್ತ ಸರಬರಾಜು ಅಥವಾ ಬ್ಲಡ್ ಸಪ್ಲೈ ಮಾಡೋದು ಯಾವುದು ಅಂದ್ರೆ ಈ ಆರ್ವೇಷಿಯನ್ ನಳಿಕೆಗಳು. ಈ ಆರ್ವೇಷಿಯನ್ ನಳಿಕೆಗಳಿಂದ ಬ್ಲಡ್ ಸಪ್ಲೈ ಆಗ್ತಾ ಬರುತ್ತೆ, ಆಕ್ಸಿಜನ್ ಸಪ್ಲೈ ಆಗ್ತಾ ಬರುತ್ತೆ, ಗ್ಲೂಕೋಸ್ ಸಪ್ಲೈ ಆಗ್ತಾ ಬರುತ್ತೆ, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆದಂತ ಹೊರಗಡೆ ಆಗ್ತಾ ಬರುತ್ತೆ. ಈ ಆರ್ವೇಷಿಯನ್ ನಳಿಕೆನೆ ಅದಕ್ಕೆ ಕಾರಣ ಆಗಿರೋದು. ಓಕೆ, ಮೂಳೆಗಳಿಗೆ ರಕ್ತ ಸರಬರಾಜು ಮಾಡುವ ನಾಳಗಳು ಯಾವುವು ಅಂದ್ರೆ ಆರ್ವೇಷಿಯನ್ ಕ್ಯಾನಲ್ಸ್ ಅಥವಾ ಆರ್ವೇಷಿಯನ್ ನಳಿಕೆಗಳು ಇಂಪಾರ್ಟೆಂಟ್. ನೆಕ್ಸ್ಟ್, ಈ ತರದ ಎರಡು ಆರ್ವೇಷಿಯನ್ ನಳಿಕೆಗಳಲ್ಲಿ ಒಂದು ಜಾಯಿಂಟ್ ಇರುತ್ತೆ. ಈ ತರದ ಎರಡು ಆರ್ವೇಷಿಯನ್ ನಳಿಕೆಗಳಲ್ಲಿ ಜಾಯಿಂಟ್ ಇರುತ್ತಲ್ಲ, ಅದನ್ನಂದ್ರೆ ಓಕಲ್ ಮ್ಯಾನ್ ಅಂತ ಕರೀತಾರೆ. ಓಕಲ್ ಮ್ಯಾನ್ ಅಂತ ಕರಿತಾ ಹೋಗ್ತಾರೆ. ಓಕೆ, ಯಾವುದು? ಆರ್ವೇಷಿಯನ್ ನಳಿಕೆಗಳ ಜಾಯಿಂಟ್ ಗೆ ಓಕಲ್ ಮ್ಯಾನ್ ಅಂತ ಕರಿತಾ ಹೋಗ್ತಾರೆ. ಈ ತರದ ಒಂದು ಸೆಲ್ಗೆ ನಾವು ಅಂತ ಕರಿತೀವಿ ಆಸ್ಟಿಯೋಸೈಟ್ಸ್ ಅಂತ ಕರಿತೇವೆ. ಈ ತರದ ಒಂದು ಸೆಲ್ಗೆ ಆಸ್ಟಿಯೋಸೈಟ್ ಅಥವಾ ಅಸ್ಥಿಕೋಶಗಳು ಅಂತ ಕರಿತೀವಿ. ಈ ಅಸ್ಥಿಕೋಶಗಳು, ಎರಡು ಅಸ್ಥಿಕೋಶಗಳು ಏನ್ ಮಾಡ್ತವೆ? ಜಾಯಿಂಟ್ ಆಗಿರೋ ಒಂದು ಕಂಡೀಷನ್ ನ ಕ್ಯಾನಿಕ್ಯುಲೈ ಅಂತ ಕರಿತಾ ಹೋಗ್ತೀವಿ. ಜಾಯಿಂಟ್ ಆಗಿರೋ ಕಂಡೀಷನ್ ನ ಕ್ಯಾನಿಕ್ಯುಲೈ. ಎರಡು ಆಸ್ಟಿಯೋಸೈಟ್ ಗಳು ಜಾಯಿಂಟ್ ಆಗಿದ್ರೆ ಅವನ್ನ ಕ್ಯಾನಿಕ್ಯುಲೈ ಅಂತ ಕರಿತಾ ಹೋಗ್ತೀವಿ. ಈ ಸ್ಟ್ರಕ್ಚರ್. ಓಕೆ, ಇದು ಸ್ಟ್ರಕ್ಚರ್. ಹಾಗಾದ್ರೆ ಈ ಬೋನ್ ಒಳಗಡೆ ಏನಿರುತ್ತೆ? ಈ ಬೋನ್ ಯಾವ ಒಂದು ಟಿಶ್ಯೂ ಅಂತ ಕರೆದ್ವಿ? ಕನೆಕ್ಟಿವ್ ಟಿಶ್ಯೂ ಅಂತ ಕರೆದ್ವಿ. ಅದರಲ್ಲೂ ಯಾವ ಕನೆಕ್ಟಿವ್ ಟಿಶ್ಯೂ? ಸಂಯೋಜಕ ಅಂಗಾಂಶ. ಅದರಲ್ಲೂ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿದ್ವಿ. ಈ ಕನೆಕ್ಟಿವ್ ಟಿಶ್ಯೂ ಸಬ್ಸ್ಟೆನ್ಸ್ ಏನೇನಿರುತ್ತೆ? ಇದರಲ್ಲೊಂದು ಮ್ಯಾಟ್ರಿಕ್ಸ್ ಅಂತ ಇರುತ್ತೆ. ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಿರ್ಬೋದು. ಓಕೆ, ಎಲ್ಲರೂ ಪಾಯಸ ನೋಡಿರ್ತಿರಲ್ಲ, ಆ ಪಾಯಸದ ತರ ಮ್ಯಾಟ್ರಿಕ್ಸ್ ಇರುತ್ತೆ. ಆ ಮ್ಯಾಟ್ರಿಕ್ಸ್ ಒಳಗಡೆ ಒಂದು ಪ್ರೋಟೀನ್ ಇರುತ್ತೆ. ಆ ಪ್ರೋಟೀನ್ ಯಾವುದು? ಆಸಿನ್ ಅನ್ನೋ ಒಂದು ಪ್ರೋಟೀನ್. ಬೋನಿನಲ್ಲಿರುವ ಒಂದು ಪ್ರೋಟೀನ್ ಯಾವುದು ಅಂದ್ರೆ ಅಸಿನ್ ಅನ್ನೋ ಒಂದು ಪ್ರೋಟೀನ್ ಇಂದ ಬೋನಿನಲ್ಲಿ ಇರುತ್ತೆ. ಆ ಮ್ಯಾಟ್ರಿಕ್ಸ್ ಅಲ್ಲಿ ಒಂದು ಪ್ರೋಟೀನ್ ಇಲ್ಲ, ಇನ್ನೊಂದಿದೆ. ಏನಿದೆ? ಇನ್ಆರ್ಗಾನಿಕ್ ಸಾಲ್ಟ್ಸ್ ಗಳಿದಾವೆ. ಅದರೊಳಗಡೆ ಸಾವಯವ ಲವಣಗಳಿದಾವೆ. ಆ ಸಾವಯವ ಲವಣಗಳ ನೀರಾಗುವ
ಲವಣಗಳಿವೆ. ಆ ನಿರವಯವ ಲವಣಗಳು ಯಾವುವು ಅಂದ್ರೆ ಒಂದು ಕ್ಯಾಲ್ಸಿಯಂ ಫಾಸ್ಫೇಟ್, ಇನ್ನೊಂದು ಕ್ಯಾಲ್ಸಿಯಂ ಕಾರ್ಬೋನೇಟ್. ಎರಡು ಸಾಲ್ಟ್ಸ್ ಗಳಿದಾವೆ ಇದರಲ್ಲಿ, ಯಾವ್ದ್ರಲ್ಲಿ? ಬೋನ್ಸ್ ಅಲ್ಲಿ. ತುಂಬಾ ಇಂಪಾರ್ಟೆಂಟ್, ನೀಟಾಗಿ ನೋಡ್ಕೊಳ್ಳಿ. ಸಾಲ್ಟ್ಸ್ ಎರಡು ಅಂತ ಕೇಳಿದಾಗ ಯಾವ್ದಾಗಿರುತ್ತೆ? ಒಂದು ಕ್ಯಾಲ್ಸಿಯಂ ಫಾಸ್ಫೇಟ್, ಇನ್ನೊಂದು ಕ್ಯಾಲ್ಸಿಯಂ ಕಾರ್ಬೋನೇಟ್. ಬಟ್ ಎಲಿಮೆಂಟ್ಸ್ ಯಾವ ಎರಡು ಅಂತ ಕೇಳಿದ್ರೆ ಒಂದು ಕ್ಯಾಲ್ಸಿಯಂ, ಇನ್ನೊಂದು ಫಾಸ್ಫರಸ್. ಓಕೆ, ಒಂದು ಕ್ಯಾಲ್ಸಿಯಂ, ಇನ್ನೊಂದು ರಂಜಕ. ಇವೆರಡು ಎಲ್ಲಿದೆ? ಮೂಳೆಗಳಲ್ಲಿರುವ ಧಾತುಗಳು ಯಾವುವು ಅಂದ್ರೆ ಒಂದು ಕ್ಯಾಲ್ಸಿಯಂ, ಇನ್ನೊಂದು ಫಾಸ್ಫೇಟ್. ಮೂಳೆಯಲ್ಲಿರುವ ಲೋಹ ಯಾವುದು ಅಂತ ಕೇಳಿದ್ರೆ ಸಾಫ್ಟ್ ಎಲಿಮೆಂಟ್ ಕ್ಯಾಲ್ಸಿಯಂ. ಮೂಳೆಯಲ್ಲಿರುವ ಲೋಹ ಯಾವುದು? ಕ್ಯಾಲ್ಸಿಯಂ. ಮೂಳೆಯಲ್ಲಿರುವ ಅಲೋಹ ಯಾವುದು? ಫಾಸ್ಫರಸ್. ಇದರಲ್ಲಿ 6 ಕ್ವಶನ್ ಕೇಳ್ತಾ ಬರ್ತಾರೆ. ಓಕೆ, ಮೂಳೆಯಲ್ಲಿರುವ ಲೋಹ ಕ್ಯಾಲ್ಸಿಯಂ, ಮೂಳೆಯಲ್ಲಿರುವ ಅಲೋಹ ಫಾಸ್ಫೇಟ್, ಮೂಳೆಯಲ್ಲಿರುವ ಧಾತುಗಳು ಕ್ಯಾಲ್ಸಿಯಂ ಅಂಡ್ ಫಾಸ್ಫೇಟ್, ಮೂಳೆಯಲ್ಲಿರುವ ಲವಣಗಳು ಅಥವಾ ಸಾಲ್ಟ್ಸ್ ಗಳಂದ್ರೆ ಕ್ಯಾಲ್ಸಿಯಂ ಫಾಸ್ಫೇಟ್ ಮತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ಒಂದು ಸಬ್ಸ್ಟೆನ್ಸ್ ಅನ್ನ ಏನಿರುತ್ತೆ? ಮೂಳೆ ಹೊಂದಿರುತ್ತೆ. ಓಕೆ, ಈ ಮೂಳೆ ಹೊಂದಿರೋದು ಫಾಸ್ಫೇಟ್ ಅನ್ನ ಹೊಂದಿರುತ್ತೆ. ಈ ಫಾಸ್ಫೇಟ್ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ಮೂಳೆಯ ಒಂದು ಗಡಿಸುತನಕ್ಕೆ ಹೆಲ್ಪ್ ಮಾಡ್ತಾ ಬರುತ್ತೆ. ಫಾಸ್ಫೇಟ್ ಅಥವಾ ರಂಜಕ ಏನಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ? ಮೂಳೆಯ ಗಡಿಸುತನಕ್ಕೆ ಹೆಲ್ಪ್ ಮಾಡ್ತಾ ಬರುತ್ತೆ. ಕ್ಯಾಲ್ಸಿಯಂ ಏನ್ ಮಾಡುತ್ತೆ ಅಂದ್ರೆ ಮೂಳೆಯ ಬೆಳವಣಿಗೆಗೆ ಏನ್ ಮಾಡ್ತಾ ಹೋಗುತ್ತೆ? ಹೆಲ್ಪ್ ಮಾಡ್ತಾ ಹೋಗುತ್ತೆ. ಕ್ಯಾಲ್ಸಿಯಂ ಏನಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ? ಮೂಳೆಯ ಬೆಳವಣಿಗೆಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಹಾಗಾದ್ರೆ ವಿಟಮಿನ್ ಡಿ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂದ್ರೆ ರಿಕೆಟ್ಸ್ ರೋಗ ಬರುತ್ತೆ ಅಂತ ಕರೀತಾರೆ. ಅಂದ್ರೆ ಮೂಳೆಯ ಸ್ಮೂತ್ ಆಗೋ ರೋಗ ಬರ್ತಾ ಹೋಗುತ್ತೆ. ಯಾಕಂದ್ರೆ ಮೂಳೆಯ ಬೆಳವಣಿಗೆ ಆಗೋದಿಲ್ಲ. ಓಕೆ, ಹಾಗಾದ್ರೆ ಕ್ಯಾಲ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನ್ ಯಾವ್ದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಈ ಮೂಳೆಯ ಒಂದು ಬೆಳವಣಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಕ್ಯಾಲ್ಸಿಟೋಸಿನ್ ಅನ್ನೋದು. ಓಕೆ, ವಿಟಮಿನ್ ಡಿ ಇರೋದು ಅದಕ್ಕೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಮೂಳೆಯ ದೃಢತೆಗೆ ಹೆಲ್ಪ್ ಮಾಡ್ತಾ ಬರುತ್ತೆ. ಕ್ಯಾಲ್ಸಿಟೋಸಿನ್ ಕೂಡ ಮೂಳೆಯಲ್ಲಿ ಕ್ಯಾಲ್ಸಿಯಂ ಪರ್ಸೆಂಟೇಜ್ ನ ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಬರುತ್ತೆ. ಕ್ಯಾಲ್ಸಿಟೋಸಿನ್ ಆಗಿರ್ಬೋದು, ವಿಟಮಿನ್ ಡಿ ಗಳಾಗಿರ್ಬೋದು, ಇವೆಲ್ಲ ಯಾವುದಕ್ಕೆ ಕೆಲಸ ಮಾಡ್ತದೆ ಅಂದ್ರೆ ಮೂಳೆಯ ಒಂದು ಆರೋಗ್ಯಕ್ಕೆ ಅಥವಾ ಮೂಳೆಯ ಒಂದು ಸದೃಢತೆಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಈ ಒಂದು ಮೂಳೆಯಲ್ಲಿ ಕ್ಯಾಲ್ಸಿಯಂ ಜೊತೆ ಫಾಸ್ಫೇಟ್ ಇದೆ. ಈ ಫಾಸ್ಫರಸ್ ಅಂತ ಇದೆಯಲ್ಲ, ಈ ಫಾಸ್ಫರಸ್ ನ 1969ರಲ್ಲಿ ಹೆಲ್ಲಿಂಗ್ ಬ್ರಾಂಡ್ ಅನ್ನೋರು ಕಂಡುಹಿಡಿತಾ ಬರ್ತಾರೆ. ಈ ಫಾಸ್ಫರಸ್ ಅನ್ನು ಅವ್ರು ಏನಂತ ಕರೀತಾರೆ ಅಂದ್ರೆ ಡೆವಿಲ್ ಸ್ಪಿರಿಟ್ ಅಂತ ಕರಿತಾ ಹೋಗ್ತಾರೆ. ನೀವು ನೋಡಿರ್ಬೋದು, ಈ ಮಾಟ ಮಂತ್ರ ಮಾಡೋರೆಲ್ಲ ಏನ್ ಮಾಡ್ತಾರೆ? ಹುಲ್ಲಿನ ಮೇಲೆ ಒಂದು ಪುಡಿಯನ್ನ ಹೆಚ್ಚುತ್ತಾರೆ. ಅವಾಗ ಏನಾಗುತ್ತೆ? ಆ ಹುಲ್ಲಿನ ಮೇಲೆ ಪುಡಿ ಇದ್ದಿದ್ದು ಆ ಹುಲ್ಲೇನ್ ಮಾಡುತ್ತೆ? ಆ ಗ್ರಾಸ್ ಹತ್ತುತ್ತಾ ಬರುತ್ತೆ. ಒಣ ಹುಲ್ಲಿನ ಗ್ರಾಸ್ ಇರುತ್ತಲ್ಲ, ಅದು ಹತ್ತುತ್ತಾ ಬರುತ್ತೆ, ಅಂದ್ರೆ ಬೆಂಕಿ ಹತ್ತು ಬಿಡುತ್ತೆ. ಅಲ್ಲಿ ಬೆಳೆಸಿರೋದು ಯಾವ್ದು ಅಂದ್ರೆ ಈ ಒಂದು ಫಾಸ್ಫರಸ್ ಅನ್ನ ಬೆಳೆಸಿರ್ತಾರೆ. ಯಾಕೆ ಅದು ಹತ್ತಿ ಉರಿಯುತ್ತೆ ಅಂದ್ರೆ ಈ ಫಾಸ್ಫರಸ್ ಅನ್ನು ನಾವು ಯಾವುದೇ ಒಂದು ವಾತಾವರಣದಲ್ಲಿ ಎಕ್ಸ್ಪೋಸ್ ಮಾಡೋದಿಲ್ಲ. ನಾವು ನೀರಿನಲ್ಲಿ ಏನ್ ಮಾಡ್ತಾ ಹೋಗ್ತೀವಿ? ಇದನ್ನ ಬಚ್ಚಿರ್ತೀವಿ. ಅದಕ್ಕೋಸ್ಕರ ಇದನ್ನ ಜಲಪಾಷಾಣ ಅಂತಾನು ಕರಿತಾ ಹೋಗ್ತಾರೆ. ಫಾಸ್ಫರಸ್ ನ ನೀರಿನಲ್ಲಿ ಇರ್ತಾ ಹೋಗ್ತೀವಿ. ಅದನ್ನ ಫಾಸ್ಫರಸ್ ಒಂದು ವಿಷ. ಆ ಫಾಸ್ಫರಸ್ ನ ಜಲಪಾಷಾಣ ಅಂತ ಕರಿತಾ ಹೋಗ್ತೀವಿ. ಯಾಕೆ ನೀರಿನಲ್ಲಿ ಇಡ್ತೀವಿ ಅಂದ್ರೆ ಇದು ವಾತಾವರಣದ ಆಕ್ಸಿಜನ್ ಜೊತೆ ಉರಿದು ಬಿಟ್ಟು ಅಥವಾ ರಿಯಾಕ್ಷನ್ ಮಾಡ್ಬಿಟ್ಟು ಏನ್ ಮಾಡ್ತಾ ಹೋಗುತ್ತೆ? ಉರಿತಾ ಹೋಗುತ್ತೆ. ಯಾವುದು? ಫಾಸ್ಫರಸ್. ವಾತಾವರಣದ ಆಕ್ಸಿಜನ್ ಜೊತೆ ಉರಿದ್ಬಿಟ್ಟು ರಿಯಾಕ್ಷನ್ ಮಾಡ್ಬಿಟ್ಟು ಏನ್ ಮಾಡುತ್ತೆ? ಹತ್ತಿ ಉರಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನ ನೀರಿನಲ್ಲಿ ನಾವ್ ಏನ್ ಮಾಡ್ತಾ ಹೋಗ್ತೀವಿ? ಫಾಸ್ಫರಸ್ ನ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಫಾಸ್ಫೋರೆಸೆನ್ಸ್ ಅಂದ್ರೆ ಏನು? ಫಾಸ್ಫೋರೆಸೆನ್ಸ್ ಅಂದ್ರೆ ನಮ್ಮ ಮೂಳೆಯಲ್ಲಿ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ಇರುತ್ತೆ. ನಾವು ಸತ್ತಾಗ ನಮ್ಮ ಮೂಳೆಯನ್ನು ಏನ್ ಮಾಡ್ತಾ ಹೋಗ್ತಾರೆ? ಸುಡ್ತಾರೆ, ಕೆಲವೊಬ್ರು ಊತ ಹಾಕ್ತಾರೆ. ಓಕೆ, ಸುಟ್ಟ ಸಂದರ್ಭದಲ್ಲಿ ಅದರಲ್ಲಿ ಏನಿರುತ್ತೆ? ಬೋನ್ ಆಶ್ ಅಂದ್ರೆ ಮೂಳೆಯ ಬೂದಿ ಇರುತ್ತೆ. ಆ ಮೂಳೆಯ ಬೂದಿಯಲ್ಲಿ ಈ ಫಾಸ್ಫರಸ್ ಪರ್ಸೆಂಟೇಜ್ ಇರುತ್ತೆ. ಆ ಮೂಳೆಯ ಬೂದಿಯಲ್ಲಿ ಏನಿರುತ್ತೆ? ಈ ಫಾಸ್ಫರಸ್ ಪರ್ಸೆಂಟೇಜ್ ಇರುತ್ತೆ. ಈ ಫಾಸ್ಫರಸ್ ಏನಾಗುತ್ತೆ? ವಾತಾವರಣದ ಗಾಳಿಗೆ ರಿಯಾಕ್ಟ್ ಆದಾಗ ಅಥವಾ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ? ಹತ್ತಿ ಉರಿಯುತ್ತೆ ಅಂತ ಹೇಳಿದ್ದೆ. ಅವಾಗ ಏನಾಗುತ್ತೆ? ಆ ಬೂದಿಯಲ್ಲಿರುವ ಒಂದು ಫಾಸ್ಫರಸ್ ಇರುತ್ತಲ್ಲ, ಆ ಫಾಸ್ಫರಸ್ ಏನಾಗುತ್ತೆ? ಆ ವಾತಾವರಣದ ಗಾಳಿಗೆ ಏನಾಗುತ್ತೆ? ಎಕ್ಸ್ಪೋಸ್ ಆದಾಗ ನೈಟ್ ಟೈಮ್ ಅದನ್ನ ಹತ್ಬಿಟ್ಟು ಆರೋಗಿರುತ್ತೆ. ಯಾವುದು? ಬೆಂಕಿ ಹತ್ತಿ ಉರಿಸ್ಬಿಟ್ಟಿರ್ತಾರೆ ಮರವನ್ನ ಅಥವಾ ಯಾವ್ದೊಂದು ಬಾಡಿಯನ್ನ. ಅದರಲ್ಲಿರುವ ಒಂದು ಫಾಸ್ಫರಸ್ ಏನಾಗುತ್ತೆ? ಆಕ್ಸಿಜನ್ಗೆ ಎಕ್ಸ್ಪೋಸ್ ಆಗುತ್ತೆ. ಅವಾಗ ಏನಾಗುತ್ತೆ? ಹತ್ತಿ ಉರಿಯುತ್ತೆ. ಆ ಸಂದರ್ಭದಲ್ಲಿ ಜನಗಳು ನೋಡಿದಾಗ ಏನಾಗುತ್ತೆ? ಅವನು ದೆವ್ವ ಆಗಿದ್ದಾನೆ ಅಥವಾ ಕೊಳ್ಳಿ ದೆವ್ವ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ? ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಅದು ಕೊಳ್ಳಿ ದೆವ್ವ ಅಲ್ಲ, ಫಾಸ್ಫೋರೆಸೆನ್ಸ್ ಅಥವಾ ಸ್ಫುರದೀಪ್ತಿ ಅಂತ ಕರಿತಾ ಹೋಗ್ತಾರೆ. ಫಾಸ್ಫರಸ್ ವಾತಾವರಣದ ಆಕ್ಸಿಜನ್ ಜೊತೆ ವರ್ತಿಸುವ ಒಂದು ಕ್ರಿಯೆಗೆ ಸ್ಫುರದೀಪ್ತಿ ಅಥವಾ ಫಾಸ್ಫೋರೆಸೆನ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಫಾಸ್ಫರಸ್ ಏನಾಗುತ್ತೆ? ಆ ರೀತಿ ಆಕ್ಟ್ ಮಾಡುತ್ತೆ. ಓಕೆ, ಈ ಫಾಸ್ಫರಸ್ ಅನ್ನು ಎಲ್ಲೆಲ್ಲಿ ಬಳಸ್ತಾ ಹೋಗ್ತಾರೆ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಬೆಂಕಿ ಕಡ್ಡಿಯಲ್ಲಿ, ಪೊಟ್ಟಣಗಳಲ್ಲಿ ಬೆಂಕಿ ಮತ್ತೆ ಪಟಾಕಿಗಳಲ್ಲಿ ಈ ಫಾಸ್ಫರಸ್ ಅನ್ನ ಅತಿ ಹೆಚ್ಚು ಬಳಸ್ತಾ ಹೋಗ್ತಾರೆ. ಓಕೆ, ಈ ಫಾಸ್ಫರಸ್ ನಮಗೆ ಭೂಮಿಯಲ್ಲಿ ಫಾಸ್ಫೇಟ್ ಆಗಿ ಸಿಗ್ತಾ ಬರುತ್ತೆ ಭೂಮಿಯಲ್ಲಿ. ಓಕೆ, ಇದು ಒಂದು ಬಯೋಜಿಯೋ ಕೆಮಿಕಲ್ ಪ್ರೋಸೆಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಇದು ಒಂದು ನ್ಯೂಟ್ರಿಷನ್ ಸೈಕಲ್ ಆಗಿರುತ್ತೆ. ಇದು ಫಾಸ್ಫೇಟ್ ಅಥವಾ ಫಾಸ್ಫರಸ್ ಆಕ್ಸೈಡ್ ಆಗಿ ಸಿಗ್ತಾ ಬರುತ್ತೆ ನಮ್ಮ ಭೂಮಿಯಲ್ಲಿ. ಓಕೆ, ಅರ್ಥ ಆಯ್ತಲ್ಲ? ಇದು ಫಾಸ್ಫರಸ್. ಓಕೆ, ಇದರ್ಥ ಆಯ್ತಲ್ಲ? ಈ ಸ್ಟ್ರಕ್ಚರ್ ಮತ್ತೆ ಈ ಒಂದು ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನಮ್ಮ ಮಾನವನ ಮೂಳೆಯನ್ನ ಕನ್ಸಿಡರ್ ಮಾಡಿದಾಗ ಯಾವ ಯಾವ ಭಾಗದಲ್ಲಿ ಯಾವ ಯಾವ ಮೂಳೆಗಳಿದಾವೆ ಅಂತ ನೋಡ್ತಾ ಹೋಗೋಣ.
ಹ್ಮ್